ಪೂರ್ವಕಾಲಕ್ಕೆ ಹೋಗೋದಾಯ್ತು ಅಂತ ಹೇಳಿದ್ರೆ ಪರಶುರಾಮರು ಜನ್ಮ ಪಡೆದಂತಹ ಒಂದು ವಿಶೇಷವಾದ ದಿವಸ. ಜೊತೆಗೆ ಹಾಗಾಗಿ ಇವತ್ತು ಪರಶುರಾಮ ಜಯಂತಿ ಅಂತ ಮಾಡ್ತೇವೆ. ಪರಶುರಾಮರ ಕಾಲದ ನಂತರದಲ್ಲಿ ಪುನಃ ಈ ಅಕ್ಷಯ ತೃತೀಯಕ್ಕೆ ಮಹತ್ವ ಬರುವಂತಹದ್ದು ನಮ್ಮ ಕೃಷ್ಣನ ವಸುದೇವದ ಕಾಲಘಟ್ಟಕ್ಕೆ. ಪಾಂಡವರು 2ನೇ ಬಾರಿ ದ್ಯೂತವನ್ನು ಆಡಿ ಪುನಃ ರಾಜ್ಯವನ್ನು ಕಳ್ಕೊಂಡಿದ್ರು. ಒಂದು 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕಾಗಿ ಬಂತು. ಈ 13 ವರ್ಷದ ವನವಾಸದ ಅವಧಿಯಲ್ಲಿ ಅವರನ್ನು ಹೇಗಾದರೂ ಮಾಡಿ ಭ್ರಷ್ಟರನ್ನಾಗಿ ಮಾಡಬೇಕು. ಯಾಕಂದರೆ ಅವರನ್ನು ಹೇಗಾದರೂ ಮಾಡಿ ಹಾಳು ಮಾಡಲೇಬೇಕು. ನಾನು 14 ವರ್ಷ ಕಾಯೋಕ್ಕಾಗಲ್ಲ. ಇಲ್ಲಿ 14 ವರ್ಷ ಯಾಕೆ ಕಾಯಬೇಕು ಅಂತಂದರೆ ಅದರ ಹಿಂದೆ ಒಂದು ಬಹಳ ಸೂಕ್ಷ್ಮವಾದ ವಿಚಾರವಿದೆ. ಯಾಕೆ ಸೂಕ್ಷ್ಮವಾದ ವಿಚಾರವಿದೆ ಅಂದರೆ, ಒಂದು 14 ವರ್ಷ ಆಗ್ತಿದ್ದ ಹಾಗೆ ಜನಗಳು ಆ ವ್ಯಕ್ತಿಗಳನ್ನು ಅಷ್ಟು ಮರ್ತು ಹೋಗಿರ್ತಾರೆ. ಜೊತೆಗೆ ಎಷ್ಟೋ ಜನರೇಷನ್ಸ್ ಹೊರಟೋಗ್ಬಿಟ್ಟಿರುತ್ತೆ. ಜೊತೆಗೆ ಆಗಿನ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು, 14 ವರ್ಷ ಯಾರು ರಾಜ್ಯ ಬಿಟ್ಟು ಹೊರಗಿರ್ತಾರೆ ಅವ್ರಿಗೆ ಪುನಃ ಆ ಪಟ್ಟದ ಅಧಿಕಾರವಿಲ್ಲ ಅಂತ. ಕ್ಷತ್ರಿಯದಲ್ಲಿ, ಕ್ಷಾತ್ರ ಕುಲದಲ್ಲಿ ಆ ಒಂದು ವಿಚಾರ ಇತ್ತು. ಅಷ್ಟು ಮಾತ್ರ ಅಲ್ಲದೆ ಈ 14ನೇ ವರ್ಷ ಪಾಂಡವರಿಗೆ ಬಹಳ ಸೂಕ್ಷ್ಮವಾದ ವರ್ಷ. ಆ ಒಂದು ಸೂಕ್ಷ್ಮವಾದ ವರ್ಷದಲ್ಲಿ ಅವರು ಅಜ್ಞಾತವಾಸದಲ್ಲಿ ಇರಬೇಕು. ಅಜ್ಞಾತವಾಸ ಅಂತ ಹೇಳಿದ್ರೆ ಅವ್ರು ಎಲ್ಲೋ ಒಂದು ಕಡೆ ಅಜ್ಞಾತವಾಗಿರ್ಬೇಕು, ಅಂದ್ರೆ ಯಾರಿಗೂ ತಮ್ಮ ನಿಜ ರೂಪವನ್ನ ತೋರಿಸಿಕೊಳ್ಳದ ಹಾಗೆ ಇರಬೇಕು. ಹಾಗಾಗಿ ಕೇಶಾಲಂಕಾರ ಮಾಡಕ್ ಹೋದ್ಲು ಯಾರು? ದ್ರೌಪದಿ ಹೋದ್ಲು. ಹಸುಗಳ ಲೆಕ್ಕ ಬರಿತೀನಿ ಅಂತ ಹೋದ. ಅದೇ ರೀತಿಯಾಗಿ ನಮ್ಮ ಇವನು ಭೀಮ ನಳಪಾಕ ಅಂತ ಏನು ಕರಿತೀವಿ, ನಳಮಹಾರಾಜನಿಂದ ಬಂದಂತಹದ್ದು, ಅಡುಗೆ ಮಾಡೋ ಬಟ್ಟನಾಗಿ ಹೋಗಿ ಸೇರ್ಕೊಂಡ. ನನಗೆ ನಾಟ್ಯ ಗೊತ್ತಿದೆ, ನಾಟ್ಯ ಹೇಳ್ಕೊಡ್ತೀನಿ ಅಂತ ಅರ್ಜುನ ಹೋದ. ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ವಹಿಸ್ಕೊಳ್ತಾ ಹೋದ್ರು. ಯಾರಿಗೂ ಎಲ್ಲೂ ಅನುಮಾನ ಬರದೆ ಇರೋ ಹಾಗೆ ಹೋದ್ರು. ತುಂಬಾ ಆ ಒಂದು ವರ್ಷ ಏನಿದೆಯಲ್ಲ, ಇವ್ರು ಇಂಥವ್ರು ಅಂತಾನೆ ಗುರ್ತು ಮಾಡಿಬಿಟ್ರೆ ಅವ್ರು ಪುನಃ 13 ವರ್ಷ ಕಾಡಿಗೆ ಹೋಗ್ಬೇಕು. 14ನೇ ವರ್ಷ ವನವಾಸ ಮುಗಿಸಿ ಅಜ್ಞಾತವಾಸ ಮಾಡಬೇಕು. ಆದ್ರೆ ಈ 13 ವರ್ಷ ಕಾಯೋಕೆ ದುರ್ಯೋಧನಾದಿ ಒಂದು ಸಂಗಡಿಗಳಿದ್ರಲ್ಲ, ಅವರಿಗೆ ಬಹಳ ಕಷ್ಟವಿತ್ತು. ಏನಾದ್ರೂ ಮಾಡಿ ಶಾಪಗ್ರಸ್ತರನ್ನಾಗಿ ಮಾಡಿ ಇವರನ್ನ ಭ್ರಷ್ಟರನ್ನಾಗಿ ಮಾಡೋಣ ಅಂತ ಹೇಳಿ ದೂರ್ವಾಸರ ಒಂದು ಕೋಪ ಎಲ್ರಿಗೂ ಗೊತ್ತಿದೆ. ಯಾರಿಗಾದ್ರೂ ಇವತ್ತೊಂದು ಸ್ವಲ್ಪ ಕೋಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ದೂರ್ವಾಸ ಮಹರ್ಷಿಗಳ ಕೋಪ. ಏನು ದೂರ್ವಾಸ ಆಡ್ದಂಗೆ ಆಡ್ತಿ ಅಂತ ಅಂದರೆ ಅವ್ರಿಗೆ ಅಷ್ಟು ಕೋಪ. ಅವ್ರ ಮಹರ್ಷಿಗಳೇ ಆದರೂ ಸಹ ಕೋಪ. ಅದೇ ಅವರ ಕೋಪದಿಂದನೇ ಅಲ್ವಾ ನಮ್ಮ ಶಕುಂತಲ ಎಷ್ಟೆಲ್ಲ ಕಷ್ಟಪಟ್ಲು. ಇಲ್ಲಿ ಇನ್ನೂ ಒಂದು ವಿಶೇಷ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ವಿಚಾರಗಳನ್ನು ತಿಳಿಸಬೇಕಾದ ಸಂದರ್ಭಗಳಲ್ಲಿ ಹಲವು ತಪ್ಪು ಗ್ರಹಿಕೆಗಳು ಬಂದ್ಬಿಟ್ಟಿರುತ್ತೆ. ಇದೇ ದುಷ್ಯಂತ ಶಕುಂತಲೆಯ ವಿಚಾರದಲ್ಲೂ ಸಹ ದುಷ್ಯಂತ ಎಲ್ಲೂ ಮರ್ತು ಹೋಗಿರೋದಿಲ್ಲ. ಅವನಿಗೆ ಶಕುಂತಲೆ ಯಾರು ಅಂತ ನೆನಪೇ ಇರುತ್ತೆ, ಶಕುಂತಲೆ ಇಂಥವಳು ಅಂತ ನೆನಪು ಇರುತ್ತೆ. ಆದರೂ ದಿಢೀರಂತ ಒಂದು ಹೆಣ್ಣನ್ನು ಕರ್ಕೊಂಡು ಬಂದು ನಾವು ಪಟ್ಟ ಅಂತ ಹೇಳ್ತಾ ಇದ್ದಾಗ ಪಟ್ಟಮಹಿಷಿಯ ಕೂಡಿಸ್ಬೇಕಾದಾಗ ಜನ ಎಲ್ಲಿ ಒಪ್ಕೊಳ್ತಾರೆ ಅನ್ನೋ ಭಯ ಅವನಿಗೆ ಕಾಡಿತ್ತು. ಆನಂತರ ಒಂದು ಸ್ತ್ರೀಗೆ ನಾನು ದ್ರೋಹ ಮಾಡಿಬಿಟ್ಟಿದ್ದೀನಿ, ಆ ದ್ರೋಹದಿಂದ ನಾನು ಹೇಗೆ ಆಚೆ ಬರೋಕ್ಕೆ ಸಾಧ್ಯ ಅಂಥೇಳಿ ಪುನಃ ಒಂದು ದುಷ್ಟದಮನ ಹುಟ್ಟದ ಮೇಲೆ ಅದನ್ನೆಲ್ಲ ಒಪ್ಪಿಕೊಂಡು ಪುನಃ ಕರ್ಕೊಂಡು ಪಟ್ಟಮಹಿಷಿ ಅಂತ ಮಾಡ್ಕೊಂಡಿತ್ತು. ಆದರೆ ಇಲ್ಲೆಲ್ಲ ಕಥೆಗಳನ್ನು ಅವರವರಿಗೆ ಬೇಕಾದ ಹಾಗೆ ಇತಿಹಾಸವನ್ನು ಕಥೆಗಳನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಇತಿಹಾಸಗಳು ಬೇರೆ, ಕತೆ ಬೇರೆ. ಇತಿಹಾಸ ಅಂದರೆ ಏನು? ಇತಿ ಅಂದರೆ ಹೀಗೆ, ಹಾಸ ನಡೆದದ್ದು, ಹೀಗೆ ನಡೆದದ್ದನ್ನು ವಿವರಣೆ ಮಾಡುವಂತಹದ್ದೇ ಇತಿಹಾಸ. ಆದರೆ ಇವಾಗ ನಾವು ಎಲ್ಲಿ ಮಾಡ್ತಾ ಇದ್ದೀವಿ? ಮಾಡ್ತಾ ಇಲ್ಲ. ನಮ್ಗೆ ಯಾರು ಒಂದು ಫ್ಲೈಟ್ ಯಾರು ಕಂಡು ಹಿಡಿದ್ರು ಅಂದರೆ ನಮಗೆ ಸುಭಾಷಾಸ್ತ್ರಿ ನೆನಪಾಗೋದೇ ಇಲ್ಲ. ವಿಮಾನಶಾಸ್ತ್ರವನ್ನ ಎಷ್ಟು ಚೆನ್ನಾಗಿ ವರಹಾಮಿಹಿರರು ವ್ಯಾಖ್ಯಾನ ಮಾಡಿ ಹೋಗಿದ್ದಾರೆ ಗೊತ್ತಿಲ್ಲ. ನಮ್ಗೆ ವರಹಾಮಿಹಿರ ಯಾರು ಅಂತ ಗೊತ್ತಿಲ್ಲ, ಆರ್ಯಭಟ ಯಾರು ಅಂತ ಗೊತ್ತಿಲ್ಲ, ಪರಾಶರ ಮಹರ್ಷಿ ಯಾರು ಅಂತ ಗೊತ್ತಿಲ್ಲ, ವೈಶಂಪಾಯ ಮಹರ್ಷಿ ಯಾರು ಅಂತ ಗೊತ್ತಿಲ್ಲ, ಭೃಗು ಮಹರ್ಷಿ ಯಾರು ಅಂತ ಗೊತ್ತಿಲ್ಲ. ಇವರೆಲ್ಲ ನಮ್ಮ ಒಂದು ಇದಕ್ಕೆ, ಸಮಾಜಕ್ಕೆ, ಭಾರತೀಯ ಸಮಾಜಕ್ಕೆ ಎಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂದರೆ, ಇವತ್ತಿಗೂ ಒಂದು ಬ್ಯಾಟ್ರಿನ ಯಾರಪ್ಪ ಕಂಡು ಹಿಡಿದಿದ್ದು ಅಂತ ಕೇಳಿದರೆ ಯಾವುದೋ ಇಂಗ್ಲೀಷ್ನವ್ರ ಹೆಸರು ಹೇಳ್ತಾರೆ. ಎಲೆಕ್ಟ್ರಿಸಿಟಿನ ಯಾರು ಕಂಡು ಹಿಡಿದು ಅಂದರೆ ಇನ್ಯಾವುದೋ ದೇಶದವ್ರದ್ದು ಹೆಸರು ಹೇಳ್ತಾರೆ. ಆದರೆ ಇವತ್ತಿಗೂ ಅಗಸ್ತ್ಯ ಸಂಹಿತೆಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ಹೇಗೆ ಇನೋವೇಟ್ ಮಾಡಬೇಕು ಒಂದು ಬ್ಯಾಟ್ರಿಯನ್ನು ಅಂತ. ಕೇವಲ ಒಂದು ತೆಂಗಿನ ಚಿಪ್ಪು, ಸತುವಿನ ಸಲ್ಫೇಟ್, ಅದಕ್ಕೆ ಬೇಕಾದಂಥ ಇನ್ನೊಂದಷ್ಟು ಮರದ ಮೂಲಿಕೆಗಳನ್ನು ಇಟ್ಕೊಂಡು ಇಷ್ಟು ಇದಿರುವಂತಹ ಎಮ್ಎಚ್ ಇರುವಂತಹ ಬ್ಯಾಟ್ರೀಸ್ಗಳನ್ನು ತಯಾರು ಮಾಡಬಹುದು ಅನ್ನೋದನ್ನು ಅಗಸ್ತ್ಯರು ಅವಾಗ್ಲಿನ ಕಾಲಕ್ಕೆ ಹೇಳ್ಕೊಡ್ತಾರೆ. ಆದರೆ ಯಾರಿಗೆ ಗೊತ್ತಿದೆ ಅದೆಲ್ಲ?
ಅಂದ್ರೆ ನಮ್ಮ ಪರಂಪರೆ ಅಷ್ಟೆಲ್ಲವೂ ಇತ್ತು ಅಂತ ಆಯ್ತಲ್ಲ, ಅಂದ್ರೆ ಸಮೃದ್ಧವಾದ ಪರಂಪರೆ ನಮ್ದು. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಮ್ಮ ವಿಚಾರದಲ್ಲಿ ಈಗೆಲ್ಲರೂ ಭಾರತವನ್ನು ವಿಶ್ವಗುರು ಅಂತ ಹೇಳ್ತಿದ್ದಾರೆ. ಖಂಡಿತ ಅದು ಯಾರು ಪುಣ್ಯಾತ್ಮ ನಿಜವಾಗ್ಲೂ ಆ ವಿಶ್ವಗುರು ಅನ್ನುವಂತಹದ್ದೇನಿದೆಯಲ್ಲ ಸುಮ್ಮನೆ ಹೆಸರಿಗೆ ಹೇಳುವಂತಹದ್ದಲ್ಲ. ಈಗ ಖಂಡಿತವಾಗ್ಲೂ ಬೇಸರವಾಗುತ್ತೆ, ವಿಶ್ವಗುರು ಹೌದಾ ಅಲ್ವಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ವಿಶ್ವಗುರು ತತ್ವ ತಲುಪಿದೆಯಾ ಅಂತ ಜನಗಳಿಗೆ ಎಲ್ರಿಗೂ ಒಂದು ಕಾಲಕ್ಕೆ ತಲುಪಿತ್ತು, ಒಂದು ಕಾಲದಲ್ಲಿ ತುಂಬಾ ತಲುಪಿತ್ತು. ಉದಾಹರಣೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಔರಂಗಜೇಬನ ಕಾಲ್ಘಟ್ಟ, ಇದು ಅಕ್ಷಯ ತೃತೀಯ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಬಟ್ ಆದರೂ ನಮ್ಮವರು ಎಷ್ಟು ಬುದ್ಧಿವಂತರಾಗಿದ್ರು ಅನ್ನೋದಕ್ಕೆ ಒಂದು ಬೇಸ್ ಏನು ಅಂತ ಹೇಳಿದ್ರೆ, ಇದೊಂದು ಸಣ್ಣ ಘಟನೆ, ಇತಿಹಾಸದಲ್ಲಿ ದಾಖಲಾಗಿರುವಂತಹ ಘಟನೆಯನ್ನು ನೋಡೋದಾಯ್ತು ಅಂತ ಹೇಳಿದ್ರೆ, ಔರಂಗಜೇಬ ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಜ್ವಾಲಾಮಾತಾ ದೇವಸ್ಥಾನ ಇದೆ. ಅಲ್ಲಿ ಯಾವುದೇ ದೇವರ ವಿಗ್ರಹಗಳಿಲ್ಲ, ಭೂಮಿಯಿಂದ ಬರುವಂತಹ ಅಗ್ನಿಯನ್ನೇ ಮಾತಾ ಅಂತ ಹೇಳಿ, ಅಂದರೆ ದೇವಿ ಅಂತ ಹೇಳಿ ಪೂಜೆ ಮಾಡುವಂತಹ ಜಾಗ. ಅಲ್ಲಿ ಒಂದು ಸಣ್ಣದಾದಂತಹ ಒಂದು ವಿದ್ಯಾಕೇಂದ್ರವಿತ್ತು. ಆ ವಿದ್ಯಾಕೇಂದ್ರದ ಮೇಲೆ ಇವರುಗಳ ದೃಷ್ಟಿ ಬಿದ್ದು ಔರಂಗಜೇಬನ ಕಿವಿಗೆ ತುಂಬುತ್ತಾರೆ. ಅಲ್ಲಿ ನಮ್ಮ ವಿರೋಧಿಗಳು ಸೇರ್ಕೊಂಡಿದ್ದಾರೆ, ಅಲ್ಲಿನ ಜನರು ಬೇರೆ ಬೇರೆ ವಿಚಾರಗಳನ್ನು ಕಲ್ತ್ಕೊಳ್ತಾ ಇದ್ದಾರೆ, ನಮ್ಮ ಇಸ್ಲಾಂ ಪರಂಪರೆಗೆ ಅದು ವಿರೋಧ ಅಂತ ಹೇಳಿ ಅವರು ತುಂಬಿದಾಗ ಅಲ್ಲಿ ಆ ವಿದ್ಯಾಕೇಂದ್ರದ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ಔರಂಗಜೇಬ. ಅಲ್ಲಿನ ಹೊತ್ತಿಗೆಗಳನ್ನೆಲ್ಲ ತಗೊಂಡು ಬರ್ತಾರೆ, ತಗೊಂಡು ಬಂದು ಅದನ್ನು ಅರೇಬಿಕ್ ಅಂಡ್ ಪರ್ಷಿಯನ್ ಲ್ಯಾಟಿನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಸ್ತಾನೆ. ಮಾಡಿಸಿದ ನಂತರ ಮೂಲ ಪ್ರತಿಗಳನ್ನು ಸುಟ್ಟು ಹಾಕ್ತಾನೆ. ಸುಟ್ಟು ಹಾಕಿದ ಸಂದರ್ಭ ಈಗ ಟ್ರಾನ್ಸ್ಲೇಷನ್ ಆಯ್ತು ಅಂತ ಹೇಳ್ತಿದ್ದಾರೆ. ಯಾರು ಮಾಡಿದ್ರು? ನಮ್ಮ ಸನಾತನಿಗಳ, ಬ್ರಾಹ್ಮಣ ಪಂಡಿತರುಗಳ? ಎಲ್ರಿಗೂ ಗೊತ್ತಿದೆ ಆ ಹೊತ್ತಿಗೆಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿದ್ವು ಅಂತ, ಸಂಸ್ಕೃತ ಭಾಷೆಯಲ್ಲಿದ್ವು. ಆದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ಯಾರು? ನಮ್ಮ ಬ್ರಾಹ್ಮಣ ಪಂಡಿತರ ಕೈನಲ್ಲಿ ಮಾಡಿಸ್ತಾನೆ. ಮೊದಲೇ ಪಟ್ಟ ವಿರೋಧಿ ಬೇರೆ. ಔರಂಗಜೇಬ ಎಂತಹ ವಿರೋಧಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಹೌದು. ಮತ್ ಯಾರು ಮಾಡಿದ್ದು? ಹೌದು, ಅವರಿಗೂ ಗೊತ್ತಿತ್ತು. ದೋಸ್ ಪೀಪಲ್ ಹೂ ನೋಸ್ ಅರಾಬಿಕ್, ಲ್ಯಾಟಿನ್ ಆಸ್ ವೆಲ್ ಆಸ್ ಸಂಸ್ಕೃತ್. ಅಂದ್ರೆ ಸಂಸ್ಕೃತ ಅನ್ನುವಂಥದ್ದು ಕೇವಲ ಒಂದು ವರ್ಗದ, ಒಂದು ಜಾತಿಯ, ಒಂದು ವರ್ಣದ ಭಾಷೆ ಆಗಿರಲಿಲ್ಲ, ಇಡೀ ಸಮುದಾಯದ ಭಾಷೆ ಆಗಿತ್ತು. ಆಮೇಲೆ ಕಂಟಿನ್ಯೂ ಆಗ್ಲಿಲ್ಲ ಗುರುಗಳೇ? ಯಾವುದು? ಈಗ ಸಂಸ್ಕೃತ ಈಗ ಅವ್ರಿಗೆ ಗೊತ್ತೇ ಇಲ್ಲ. ಇವಾಗ ಹಂಗೆ ನೋಡಕ್ ಹೋದ್ರೆ, ಈಗಿನ ಕಾಲಕ್ಕೆ ನೋಡಕ್ ಹೋದ್ರೆ ಯಾಕಾಗ್ಲಿಲ್ಲ? ಕಂಟಿನ್ಯೂ ಆಗ್ಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿಸಿದ್ರಲ್ಲ, ಮಾಡಿದ್ರಲ್ಲ. ಈಗ ಉದಾಹರಣೆಗೆ ನಮ್ಮ ತಾತ ಪಂಡಿತ ಆಗಿದ್ದ ಅಂತಂದಿದ ತಕ್ಷಣ ನಮ್ಮ ತಂದೆನೂ ಪಂಡಿತ ಆಗಬೇಕು ಅಂತೇನಿಲ್ಲ, ಅವ್ರ ಮುಂದಿನ ಸಂತಾನವೂ ಆಗಬೇಕು ಅಂತ ಏನಿಲ್ಲ. ಅದು ಎಲ್ಲೋ ಒಂದ್ ಕಡೆ ನಿಂತು ಹೋಯ್ತು ಪರಂಪರೆ. ಹಾಗೆಯೇ ಆಗಿನ ಕಾಲದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸದ ಸಮಾನ ಹಕ್ಕಿತ್ತು. ಜೊತೆಗೆ ಈಗ ನಾವು ಹೇಗೆ ಹೈಯರ್ ಸ್ಟಡೀಸ್ ಅಂತ ಹೇಳಿ UK ಹೋಗ್ತೀವಿ, US ಹೋಗ್ತೀವಿ, ಜರ್ಮನಿಗೆ ಹೋಗ್ತೀವಿ, ಆಗಿನ ಕಾಲದಲ್ಲಿ ನಮ್ಮ ತಕ್ಷಶಿಲಾ ಯೂನಿವರ್ಸಿಟಿಗೆ ಬರ್ತಾ ಇದ್ರು, ನಳಂದ ಯೂನಿವರ್ಸಿಟಿಗೆ ಬರ್ತಾ ಇದ್ರು, ನಮ್ಮ ಕಂಚಿ ಯೂನಿವರ್ಸಿಟಿಗೆ ಬರ್ತಾ ಇದ್ರು. ಇಷ್ಟೆಲ್ಲ ವಿಚಾರಗಳು ಸಹ ನಮ್ಮ ದೇಶದಲ್ಲಿ ಆಗಿನ ಕಾಲದಲ್ಲೇ ದೊಡ್ಡ ಯೂನಿವರ್ಸಿಟಿಗಳನ್ನು ಹೊಂದಿದ್ದು. ಇವಾಗೇನೋ ಹೇಳ್ತಿದ್ದೀವಲ್ಲ ಆಕ್ಸ್ಫರ್ಡ್ ಮತ್ತೊಂದು, ಅದೆಲ್ಲವನ್ನ ಮೀರಿದ ಯೂನಿವರ್ಸಿಟಿಗಳು ಒಂದಲ್ಲ ಎರಡಲ್ಲ, ಅಷ್ಟು ಇದ್ದವು. ಎಷ್ಟು ಇದ್ದಂತಹ ಸಂದರ್ಭದಲ್ಲಿ ಅಷ್ಟು ಜ್ಞಾನ ಭಂಡಾರ. ನಮಗೆ ಗೊತ್ತಿದೆ, ನಮ್ಮ ತಕ್ಷಶಿಲಾ ಯೂನಿವರ್ಸಿಟಿಯನ್ನು, ನಳಂದ ಯೂನಿವರ್ಸಿಟಿಯನ್ನು ಸುಟ್ಟಾಕ್ದಾಗ ಬಹುಶಃ 7 ರಿಂದ 8 ತಿಂಗಳು ಅಲ್ಲಿನ ಹೊತ್ತಿಗೆಗಳು ಉರಿತಾ ಇದ್ವು ಅಂತ ಹೇಳ್ತಾರೆ. ಅಷ್ಟು ಹೊತ್ತಿಗೆಗಳಿದ್ದು, ಅಷ್ಟು ಪುಸ್ತಕಗಳು, ಅಷ್ಟು ಜ್ಞಾನ ಭಂಡಾರ ಇತ್ತು. ಸೊ ಇದೆಲ್ಲ ನಮಗೆ ಯಾಕೆ ಹೇಳಿದ್ದು ಅಂದರೆ, ಯಾಕೆ ನಾವು ತಿಳ್ಕೊಳ್ಬೇಕು. ಅಕ್ಷಯ ತೃತೀಯ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅಷ್ಟೇ. ಅಕ್ಷಯ ತೃತೀಯದಿಂದ ನಾವು ಏನೇನು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಒಂದು ಪೂರ್ವ ಪೀಠಿಕೆಯಾಗಿ ಹೇಳಿದಂಥ ಎಲ್ಲ ವಿಚಾರಗಳಿವೆ.